ಶಾಸ್ತ್ರಿಗಳೇ, ಮೇಷದಿಂದ ಕನ್ಯಾವರೆಗಿನ ವಾರ ಫಲ ನೋಡಿದ್ವಿ. ಈಗ ತುಲಾದಿಂದ ಮುಂದಿನ 3 ರಾಶಿಯ ಬಗ್ಗೆ ತಿಳಿಸ್ಕೊಡೋಣ. ತುಲಾ ರಾಶಿಯವರು ಹೇಗಿದೆ? ತುಲಾ ರಾಶಿಯವರಿಗೆ ಈ ವಾರದಲ್ಲಿ ಹೇಗಿದೆಯಪ್ಪ ಅಂತಂದರೆ, ವೃತ್ತಿಯಲ್ಲಿ ಸ್ಥಾನಮಾನ, ದೈವಾನುಕೂಲ, ಶುಭ ಕಾರ್ಯಗಳು, ಸ್ತ್ರೀಯರಿಗೆ ಆರೋಗ್ಯ ಹಾನಿ ಸ್ವಲ್ಪ, ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು ಬರತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಆದರೆ ಬಹಳ ಮುಖ್ಯವಾದದ್ದೇನಪ್ಪ ಅಂದರೆ, ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿ ಸಂಚರಿಸ್ತಾನೆ ಮಂಗಳವಾರದಿಂದ. ಹೀಗಾಗಿ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದರೆ ಭಾಗ್ಯೇಶೇ ಭಾಗ್ಯಭೇ ಜಾತೋ ಬಹುಭಾಗ್ಯ ಸಮನ್ವಿತ ಅಂತ ಹೇಳುತ್ತೆ. ಹೀಗಾಗಿ ನಾವು ಪ್ರಯತ್ನ ಮಾಡಿದ್ರೆ ಅದು ಆಗುತ್ತೋ ಇಲ್ಲೋ, ಆದರೆ ದೈವ ಪ್ರಯತ್ನ ಅದು ಹಾಗೇ ಆಗುತ್ತೆ. ಹೀಗಾಗಿ ಸಫಲವಾಗುತ್ತೆ, ಅನುಕೂಲವನ್ನು ಉಂಟು ಮಾಡಿಕೊಡುತ್ತೆ ಅಂತ. ಹೀಗಾಗಿ ಆ ರೀತಿಯ ಒಂದು ದೈವಾನುಕೂಲ ಅಂತೀವಲ್ಲ, ಅದು ನಿಮಗೆ ಉಂಟಾಗುತ್ತೆ. ಹೀಗಾಗಿ ಹೆಚ್ಚು ಯೋಚನೆ ಮಾಡಬೇಕಾಗಿಲ್ಲ. ಏನಪ್ಪ ತೊಂದರೆ ಆಗುತ್ತಾ ಇಲ್ವಾ ಕೆಲಸ ಅಂತ ಈ ಥರದ ಆಲೋಚನೆಯೇ ಬೇಡ, ಆತಂಕಗಳು ಬೇಡ. ಹೀಗಾಗಿ ದೈವಾನುಕೂಲದಿಂದ ಎಲ್ಲ ಕೆಲಸಗಳು ಶುಭ ಕಾರ್ಯಗಳು ಆಗ್ತಕ್ಕಂಥದ್ದು, ಮನೆಯಲ್ಲಿ ಒಂದು ಮಂಗಳ ವಾತಾವರಣ ಏರ್ಪಾಡಾಗ್ತಕ್ಕಂಥದ್ದು, ಸಜ್ಜನರ ಸಂಪರ್ಕ, ಸಾಧುಗಳ ಸಂತರ ಭೇಟಿ ಆಗ್ತಕ್ಕಂಥದ್ದು, ಉತ್ತಮ ಮಾತುಕತೆಗಳನ್ನು ಕೇಳಿಸ್ಕೊಳ್ತಕ್ಕಂಥದ್ದು, ಈ ರೀತಿಯ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗುತ್ತೆ. ಅದೇ ಸತ್ಸಂಗ ಅಂತ ಕರೀತಾರೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಅದೊಂದು ಬಲ ಸಾಕಾಗುತ್ತಲ್ಲ. ಮತ್ತು ಗುರು ಚೆನ್ನಾಗಿದ್ದಾನೆ. ಹೀಗಾಗಿ ಕರ್ಮಸ್ಥಾನದಲ್ಲಿ ಗುರುವಿದ್ದಾಗ ಏಳಿಗೆ, ವೃತ್ತಿಯಲ್ಲಿ ಏಳಿಗೆ ಆಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಚಂದ್ರನ ಸಂಚಾರದಿಂದಾಗಿ ಸ್ವಲ್ಪ ಅಸ್ತವ್ಯಸ್ತ ಇರ್ತದೆ, ಅದೇನು ಅಷ್ಟು ತಲೆ ಕೆಡಿಸ್ಕೋಬೇಡಿ. ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ತುಲಾರಾಶಿಯವರಿಗೆ ನೋಡಿ, ವೃತ್ತಿಯಲ್ಲಿ ಅನುಕೂಲಗಳು ಚೆನ್ನಾಗಿದೆ, ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ, ಸಾಮರಸ್ಯ ಚೆನ್ನಾಗಿದೆ. ಯಾಕೆಂದರೆ ಚಂದ್ರ ಬಂದುಬಿಡ್ತಾನೆ. ಹೀಗಾಗಿ ನಿಮಗೆ ಗುರುವಾರದಿಂದಲೇ ದಾಂಪತ್ಯದಲ್ಲಿ ಸಾಮರಸ್ಯ, ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ, ಮತ್ತು ಈ ಪೆಟ್ರೋಲಿಯಂ ಕ್ಷೇತ್ರಗಳಲ್ಲಿ ಹೆಚ್ಚಿನ ವ್ಯಾಪಾರ ಆಗ್ತಕ್ಕಂಥದ್ದು, ಮತ್ತು ಎಳನೀರು, ತೆಂಗು ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಹಾಲು ಹೈನು ವ್ಯಾಪಾರಿಗಳಿಗೆ ಇವರಿಗೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭ. ಪುಷ್ಪ ವ್ಯಾಪಾರಿಗಳಿಗೆ, ದಿನಸಿ ವ್ಯಾಪಾರಿಗಳಿಗೆ, ಚಿಲ್ಲರೆ ಅಂಗಡಿ ಅಂತೀವಿ ಆ ವ್ಯಾಪಾರಿಗಳಿಗೆಲ್ಲ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂತಹ ಸಾಧ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ತುಲಾರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರ ಅಂತಂದರೆ, ಗೌರವ ಪ್ರತಿಷ್ಠೆ ಇವುಗಳಿಗೆ ಸ್ವಲ್ಪ ಚ್ಯುತಿಯಾಗಬಹುದು. ಅದಕ್ಕೆ ಕಾರಣ ಮಾಂದಿ ಗುರುವಿನ ಜೊತೆ ಸಂಚರಿಸುವಾಗ ಸ್ವಲ್ಪ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವ್ರಿಗೂ ಸ್ವಲ್ಪ ಏರುಪೇರಿನ ಲಕ್ಷಣ ಸೂಚಿಸ್ತಾ ಇದೆ. ಹೀಗಾಗಿ ನೀವು ಶುಕ್ರವಾರ ಮತ್ತು ಶನಿವಾರ ಈ 2 ಆ ತೊಡಕುಗಳನ್ನು ಫಲ ಆ ವಾರದಲ್ಲಿ ವೀಕೆಂಡಲ್ಲಿದೆ, ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ತುಲಾರಾಶಿಯವರು ದತ್ತಾತ್ರೇಯ ಪ್ರಾರ್ಥನೆಯನ್ನೇ ಮಾಡಿ, ದತ್ತ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅದು ತುಂಬ ಸಹಾಯವಾಗುತ್ತೆ, ಹೆಚ್ಚಿನ ಅನುಕೂಲ ಆಗುತ್ತೆ. ಬಹಳ ಮುಖ್ಯವಾಗಿ ಭಾಗ್ಯಾಧಿಪತಿ ಬುಧನ ಅನುಗ್ರಹ ಇದೆ. ಹೀಗಾಗಿ ಯೋಚನೆ ಮಾಡಬೇಡಿ, ದೈವಾನುಕೂಲ ಇದೆ. ಇನ್ನು ವೃಶ್ಚಿಕ ಕೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅಸಮಾಧಾನ, ಮಕ್ಕಳಿಂದ ಸ್ವಲ್ಪ ಅಸಮಾಧಾನ, ಸ್ವಲ್ಪ ಕಿರಿಕಿರಿ ಇದೆ. ದೈವಾನುಕೂಲದಿಂದ ಧನ ಸಹಾಯ ಉಂಟಾಗುತ್ತೆ, ಬಂಧುಗಳ ಕಲಹ ನಿವಾರಣೆಯಾಗುತ್ತೆ. ಕಾರಣ ಬುಧನ ಸಂಚಾರ. ಮಂಗಳವಾರದಿಂದ ಸ್ವಲ್ಪ ಬಂಧುಗಳ ಜೊತೆಗಿದ್ದ ಯಾವುದೋ ಒಂದು ಕಲಹವೋ ಮತ್ತೊಂದು ತಗಾದೆಯೋ ಇದು ನಿವಾರಣೆ ಆಗ್ತಕ್ಕಂಥ ಲಕ್ಷಣ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಹುಷಾರಾಗಿರಿ. ಕರ್ಮಾಧಿಪತಿ ಅಷ್ಟಮದಲ್ಲಿದ್ದಾನೆ. ವೃತ್ತಿಯಲ್ಲಿ ಕಿರಿಕಿರಿ ಇದೆ, ಏನು ಮಾಡೋದು? ಕರ್ಮಾಧಿಪತಿ ಅಷ್ಟಮದಲ್ಲಿದ್ದಾಗ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಎಷ್ಟು ಕೆಲಸ ಮಾಡಿದ್ರೂ ನೀವು ಮಾಡಿಲ್ಲ ಅಂತಕ್ಕಂಥದ್ದು ಸಾಬೀತಾಗ್ತಾ ಇರುತ್ತೆ. ನಿಮಗೆ ಮಾಡಿದ್ದೀನಿ ಅನಿಸ್ತಾ ಇರುತ್ತೆ, ಆದರೆ ಕೆಲಸ ನೋಡೋರಿಗೆ, ದೊಡ್ಡವರಿಗೆ, ಇವರಿಗೆಲ್ಲ ಅಸಮಾಧಾನ, ಈ ರೀತಿಯ ಒಂದು ಫಲ. ಮತ್ತು ಚಂದ್ರ ರಾಹು ಶನಿ ಎಲ್ಲ ಸಂಚರಿಸುವಾಗ ಮನಸ್ಸಿಗೆ ವ್ಯಥೆ, ಏನೋ ಒಂದು ಆಲೋಚನೆ ಮಾಡ್ತಾ ಇರತಕ್ಕಂಥದ್ದು, ಈ ರೀತಿಯ ಒಂದು ಸಾಧ್ಯತೆ ಇದೆ. ಇರಲಿ, ಇದಕ್ಕೆ ಪರಿಹಾರ ನೋಡೋಣ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಯಥಾ ಪ್ರಕಾರ ಕಿರಿಕಿರಿ, ಅಸಮಾಧಾನ, ದಾಂಪತ್ಯದ ಸ್ವಲ್ಪ ಮಟ್ಟಿಗಿನ ಅನ್ಯೋನ್ಯತೆ ಕಾಣ್ತೀರಾ, ತಂದೆ ಮಕ್ಕಳದ ಮನಸ್ತಾಪ, ವ್ಯಾಪಾರದಲ್ಲಿ ಸ್ವಲ್ಪ ಏಳಿಗೆ ಲಾಭವನ್ನು ಕಾಣ್ತಕ್ಕಂತಹ ಸಾಧ್ಯತೆ ಇದೆ. ನೋಡಿ, ಈ ವಾರ ಗಮನಿಸ್ಕೊಂಡಾಗ ಸ್ವಲ್ಪ ಅಸಮಾಧಾನ, ಸ್ವಲ್ಪ ಏರುಪೇರು, ಸ್ವಲ್ಪ ದೂಡ ದುಮ್ಮಾನ ಇವುಗಳಿಂದ ಸೂಚಿಸ್ತಾ ಇದೆ. ಇದಕ್ಕೆ ಪರಿಹಾರ ಏನಪ್ಪ? ವೃಶ್ಚಿಕ ರಾಶಿಯವರಿಗೆ ಕೊನೆಯಲ್ಲಿ ನಿಮಗೂ ಕೂಡ ಅಲ್ಲಿ ಗುರು ಜೊತೆಗೆ ಧನಾಧಿಪತಿ ಜೊತೆಗೆ ಮಾಂದಿ ಸಂಚರಿಸುತ್ತೆ. ಈ ಕಾರಣದಿಂದ ಗುರು ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ, ಸಾಧ್ಯವಾದರೆ ಗುರುಚರಿತ್ರೆ ಪಾರಾಯಣ ಮಾಡಿ. ಈ ವಾರದಲ್ಲಿ ಹೆಚ್ಚಿನ ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಗೆ ಹೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಹೊಸ ಅವಕಾಶಗಳು, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ಪ್ರೀತಿ, ವಿಶ್ವಾಸ ಇದೆಲ್ಲ ತುಂಬ ಚೆನ್ನಾಗಿದೆ. ಶಿಕ್ಷಣ ಕ್ಷೇತ್ರಗಳಲ್ಲಿ ಲಾಭ, ತಾಯಿ ಆರೋಗ್ಯದ ಸ್ವಲ್ಪ ಏರುಪೇರಾಗಬಹುದು, ಸ್ವಲ್ಪ ಹುಷಾರು. ತಾಯಿಯ ಬಾಂಧವ್ಯ, ಅವ್ರ ಜೊತೆಗಿನ ಮಾತು, ಒಡನಾಟ ಇವೆಲ್ಲ ಸ್ವಲ್ಪ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ. ಅದರ ಹೊರತಾಗಿ ಕೆಲಸದಲ್ಲಿ ತುಂಬ ಏಳಿಗೆ, ಹೊಸ ಅವಕಾಶಗಳು, ಅಲ್ಲಿ ಹೊಸ ಪ್ರಯತ್ನ, ಅದಕ್ಕೆ ಗೌರವ, ಪ್ರಶಂಸೆ, ಅದರ ಲಾಭ ಕಾಣ್ತಕ್ಕಂಥದ್ದು, ಈ ರೀತಿಯೆಲ್ಲ ತುಂಬ ಚೆನ್ನಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿರೋರಿಗಂತೂ ತುಂಬ ಚೆನ್ನಾಗಿದೆ. ಅದು ಧನುರಾಶಿಯವರಿಗೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸ್ವಲ್ಪ ನಷ್ಟ, ವಸ್ತು ನಷ್ಟತೆ, ಅಪಮಾನ ಇಂಥದ್ದು ಸೂಚಿಸ್ತಾ ಇದೆ, ಹುಷಾರು. ಮಕ್ಕಳಿಂದ ಸಹಕಾರ ಸಿಗುತ್ತೆ, ಸಂಶಯ ಇಲ್ಲ. ಹೆಣ್ಣುಮಕ್ಕಳಿಗೆ ಪ್ರತಿಭಾಶಕ್ತಿ ಜಾಗೃತ ಆಗುತ್ತೆ, ಮತ್ತು ಬುದ್ಧಿಬಲ, ಬುದ್ಧಿ ಚುರುಕಾಗಿ ಕೆಲಸ ಮಾಡ್ತಾ ಇರುತ್ತೆ, ಚುರುಕು ಬುದ್ಧಿ, ಅದು ಚಂದ್ರನ ಬಲದಿಂದಾಗಿ.
ಮತ್ತು ಸ್ವಲ್ಪ ವಸ್ತುನಿಷ್ಠತೆ, ಆಪತ್ತಿನ ಸಂದರ್ಭಗಳು ಎದುರಾಗಬಹುದು, ಸ್ವಲ್ಪ ಹುಷಾರಾಗಿರಿ. ಅಂದರೆ ಸ್ವಲ್ಪ ಮನಸ್ಸಿಗೆ ಬೇಸರವು, ಅಚಾನಕ್ಕಾದ ತೊಂದರೆಗಳು ಬರ್ತಕ್ಕಂಥದ್ದು, ನೀವು ಪ್ರಿಪೇರ್ ಆಗಿರಲ್ಲ ಬಂದುಬಿಟ್ರೆ ಅಂಥದ್ದೊಂದು ಸಂಕಟ, ಆ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ಆದರೆ ಸಂಗಾತಿ ಸಪೋರ್ಟ್ ತುಂಬ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಸಹೋದ್ಯೋಗಿಗಳ ಸಹಕಾರ ತುಂಬ ಚೆನ್ನಾಗಿರ್ತದೆ. ಮನ್ನಣೆ, ಗೌರವ ಇದೆಲ್ಲ ತುಂಬ ಚೆನ್ನಾಗಿದೆ. ಹಾಗೂ ಹೀಗೂ ಇರ್ತದೆ. ಅದು ಚಂದ್ರ ಸಂಚಾರ, ಮಾಂದ್ಯ ಸಂಚಾರ ಇವೆಲ್ಲ ನೋಡಿದಾಗ ಒಂದು ವಾರದಲ್ಲಿ ಇಡೀ ಸಂಪದ್ಭರಿತವಾಗಿರುತ್ತಾ? ಸಾಧ್ಯವಿಲ್ಲ. ಅದು ಸಹಜ, ಏರುಪೇರು ಇದ್ದೇ ಇರುತ್ತೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಧನುರಾಶಿಯವರಿಗೆ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇದರಿಂದ ನಿಮಗೆ ಆ ವಸ್ತು ನಷ್ಟತೆಯ ಅಪಮಾನ ಇವೆಲ್ಲ ನಿವಾರಣೆಯಾಗಿ ಸ್ವಲ್ಪ ಸಮಾಧಾನ ಬರುತ್ತೆ. ನೀವು ಕೂಡ ಗುರು ದರ್ಶನ, ಗುರು ಪ್ರಾರ್ಥನೆ ಮಾಡೋದು ಬಹಳ ಒಳ್ಳೆಯದು. ಇದು ಧನುವರ್ಗಿನ ಫಲಾಫಲಗಳು. ಸರಿ ಶಾಸ್ತ್ರಿ, ಇನ್ನು ಕೊನೆಯ 3 ರಾಶಿ ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ. ಈಗ ಕಾಲರ್ ರೆಡಿ ಇದ್ದಾರೆ. ಬೆಂಗಳೂರಿನಿಂದ ಬಸವರಾಜ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಬಸವರಾಜ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ 20/7/1975. 20/7/75 ಅಲ್ವಾ? ಸಮಯ ಸರ್? 1975. ಸಮಯ ಗೊತ್ತಿಲ್ಲ ಮೇಡಮ್. ಹೌದಾ, ಪರವಾಗಿಲ್ಲ. ತಮ್ಮ ಪ್ರಶ್ನೆ ಕೇಳಿ. ನಮ್ ಸ್ವಲ್ಪ ನನ್ನ ಬಗ್ಗೆನೇ ಸ್ವಲ್ಪ ಕೇಳಬೇಕಾಗಿತ್ತು. ಬಸವರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿ ಏನು ಉತ್ತಮ? ಸರ್, ನಂದು ಸ್ವಲ್ಪ ಜೀವನದಲ್ಲಿ ಏನು ಏಳಿಗೆ ಆಗ್ತಾ ಇಲ್ಲ. ನಂದು ಸ್ವಲ್ಪ ಒಂದು ಜಮೀನ್ ಇದೆ ಊರಲ್ಲಿ, ಅದನ್ನ ಮಾರಾಟ ಮಾಡ್ಬೇಕು ಅಂತ ಇದ್ದೀನಿ. ಅದು ಸಹ ಆಗ್ತಾ ಇಲ್ಲ, ನನಗೆ ಕೆಲಸ ಇಲ್ಲ, ತುಂಬಾ ಇಷ್ಟ ಇದೆ. ಈಗ ತಮ್ಮ ಪ್ರಕಾರ ಮೂಲ ನಕ್ಷತ್ರ ಧನುರಾಶಿ ಅಂತ ನೋಡ್ತಾ ಇದ್ದೀರಾ? ಇಲ್ಲ, ಧನುರಾಶಿ ನೋಡ್ತೇನೆ, ನಕ್ಷತ್ರ ನಾನು ನೋಡಿಲ್ಲ ಗುರುಗಳೇ. ಧನುರಾಶಿ ಗಮನಿಸ್ತಾ ಇದ್ದೀರಲ್ವಾ? ನಿಮ್ಮ ರಾಶಿ ಧನುರಾಶಿ. ಧನುರಾಶಿ ನೋಡಿ ನೋಡಿ, ಈಗ ರಾಶ್ಯಾಧಿಪತಿ ಸ್ವಲ್ಪ ಬಲಹೀನನಾಗಿದ್ದಾನೆ. ಅವನೇ ಚತುರ್ಥಾಧಿಪತಿ. ಯಾರೂ ಗೃಹ, ವಾಹನ, ಭೂಮಿ, ಕ್ಷೇತ್ರ, ಬಂಧೂಪಕಾರಂ, ಕೃಷಿಕರ್ಮ ಸಿದ್ಧಿಂ, ಸ್ತ್ರೀ ಸಂಗಮಂ, ವಾಹನ ಲಾಭಮೇತಿ, ಕ್ಷೇತ್ರಗೃಹಂ ನೂತನಮರ್ಥ ಸಿದ್ಧಿಂ, ಸ್ಥಾನ ಪ್ರಶಸ್ತಂ, ಸುಖೇಶದಾಯಿ ಅಂತ ಆ ಸುಖಾಧಿಪತಿ ಚೆನ್ನಾಗಿರಬೇಕು. ಲಗ್ನಾಧಿಪತಿನೂ ಅವನೇ, ಜನ್ಮಾಧಿಪತಿಯೂ ಅವನೇ ಆಗಿದ್ದಾನೆ ಗುರು. ಅವನ ಅಷ್ಟಮದಲ್ಲಿದ್ದಾಗ ನಷ್ಟ, ಕಷ್ಟ, ವ್ಯಥೆ, ಎಷ್ಟು ಪ್ರಯತ್ನ ಪಟ್ಟರೂ ಅದು ಹಿನ್ನಡೆ ಆಗ್ತಕ್ಕಂಥದ್ದು ಈ ಥರದ್ದೇ ಆಗುತ್ತೆ. ಇದು ಎಲ್ಲಿವರೆಗೆ ಇದೀಪ? ಅಕ್ಟೋಬರ್ವರೆಗೆ ಇದೆ. ನವಂಬರ್ ಪ್ರಾರಂಭದಿಂದಲೇ ನಿಮಗೆ ಒಂದು ಹೊಸ ದಾರಿ, ಹೊಸ ಪ್ರಯತ್ನಗಳು, ನಿಮ್ಮೇನು ಪ್ರಯತ್ನಗಳಿದೆ ಅದಕ್ಕೊಂದು ಹೊಸ ಬೆಳಕು ಇದು ಸಿಗುವ ಸಾಧ್ಯತೆ ಅಧಿಕವಾಗಿದೆ. ಹೀಗಾಗಿ ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರಿ. ಹತ್ತಿರದಲ್ಲಿ ಯಾವುದಾದ್ರು ಗುರು ಸನ್ನಿಧಾನ ಇದ್ದರೆ ಪ್ರತಿ ಗುರುವಾರ ಶ್ರದ್ಧೆಯಿಂದ ಗುರುವಿಗೆ ನಿಮ್ಮ ಕೈಲಾದ ಸೇವೆ ಮಾಡಿ. ಅಲ್ಲಿ ಗುರು ಸನ್ನಿಧಾನಕ್ಕೆ ತಪ್ಪದೇ ಹೋಗ್ಬನ್ನಿ. ಅಕ್ಟೋಬರ್ ಎಂಡ್ವರೆಗೆ ನಿರಂತರವಾಗಿ ಗುರು ಸೇವೆ ಮಾಡಿ, ತುಂಬ ಸಹಾಯವಾಗುತ್ತೆ. ನೋಡಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.